ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಜಸ್ಟ್ ಒಂದು 5 ನಿಮಿಷದೊಳಗಡೆ ಆಗುವಂತಹ ಮಾವಿನಕಾಯಿ ದಾಲ್ ಇದು. ಸಕ್ಕತ್ತಾಗಿರತ್ತೆ. ಬಿಸಿ ಅನ್ನದ ಜೊತೆ ಮೇಲ್ಗಡೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರತ್ತೆ. ಮಾಡೋದ್ ಕೂಡ ತುಂಬಾನೇ ಸಿಂಪಲ್. ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದ್ರೆ ವಿತಿನ್ 5 ಮಿನಿಟ್ಸ್ ಅಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಇದನ್ನ ಮಾಡೋದಕ್ಕೆ ಫಸ್ಟ್ ಒಂದು ಕುಕ್ಕರ್ನ ತಗೊಳ್ಳಿ. ಅದರಲ್ಲಿ ಒಂದ್ ಸ್ವಲ್ಪ ತೊಗರಿ ಬೇಳೆನ ತಗೋಬೇಕಾಗತ್ತೆ. ನಾನಿಲ್ಲಿ ತೊಗರಿ ಬೇಳೆ ಮತ್ತೆ ಮೊಸರು ದಾಲ್ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಹಾಗೆ ಇದನ್ನ ಪ್ರಿಪೇರ್ ಮಾಡೋದಕ್ಕೂ ಮೊದ್ಲೇ ಒಂದ್ 1/4 ಗಂಟೆ ಇದನ್ನ ನೆನೆ ಇಟ್ಟಿದ್ದೆ ನಾನು. ಬೇಳೆನ ಮೊದ್ಲೇ ನಾವು ನೆನೆ ಇಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಅಂದ್ರೆ ನಾವು ಅದನ್ನ ನೆನ್ಸಿ ಸಾಂಬಾರ್ ಅಥವಾ ದಾಲ್ನ ಮಾಡೋದ್ರಿಂದ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಆಗತ್ತೆ ಬೇಳೆ ತಿಂದ್ರೆ ಅಂತವ್ರಿಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಸೊ ಬೇಳೆನ ಹಾಕೊಂಡಿದ ನಂತರ ನಾನಿಲ್ಲಿ ಅರ್ಧ ಮಾವಿನಕಾಯಿನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ. ನೀವು ಯಾವ್ದಾದ್ರು ಮಾವಿನಕಾಯಿನ ತಗೋಬಹುದು. ಇದು ಹೆಚ್ಚಾಗಿ ಹುಳಿ ಮಾವಿನಕಾಯಿ ಜೊತೆಗೆ ತುಂಬಾನೇ ಚೆನ್ನಾಗಿರತ್ತೆ. ನಾನಿಲ್ಲಿ ಒಂದು ಗಿಳಿ ಮಾವಿನಕಾಯಿನ ತಗೊಂಡಿದೀನಿ. ಹಾಗೇನೆ ಅದರಲ್ಲಿ ಅರ್ಧ ಭಾಗ ಅಷ್ಟೇ ನಾನು ಬಳಸ್ಕೊಂಡಿರೋದು. ತುಂಬಾ ಹುಳಿ ಆಗ್ಬಿಡತ್ತೆ, ನೋಡ್ಕೊಂಡು ತಗೊಳ್ಳಿ. ನಂತರ ಇದಕ್ಕೆ 2 ಟೊಮ್ಯಾಟೋನ ಸೇರಿಸ್ಕೊಂಡಿದೀನಿ ಕಟ್ ಮಾಡಿರೋದು. ಟೊಮೆಟೊ ಅಕಸ್ಮಾತ್ ನೀವೇನಾದ್ರೂ ಜಾಸ್ತಿ ಇಷ್ಟ ಪಡೋರಿದ್ರೆ ಜಾಸ್ತಿ ಕೂಡ ಹಾಕೋಬಹುದು. ಹಾಗೇನೆ ಇಲ್ಲಿ 1 ಈರುಳ್ಳಿನ ಕಟ್ ಮಾಡಿ ತಗೊಂಡಿದ್ದೀನಿ. ಮತ್ತೆ ಖಾರಕ್ಕೆ ತಕ್ಕನಂಗೆ ನಾನಿಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇದ್ರ ಜಾಗಕ್ಕೆ ನೀವು ಬೇಕಾದ್ರೆ ಒಣಗಿರೋ ಮೆಣಸಿನ್ಕಾಯಿ ಕೂಡ ಹಾಕೊಳ್ಬಹುದು. ಯಾರಿಗೆಲ್ಲ ಗ್ರೀನ್ ಚಿಲ್ಲಿನ ತಿಂದ್ರೆ ಗ್ಯಾಸ್ಟ್ರಿಕ್ ಆಗತ್ತೆ, ನಮ್ಗೆ ಇಷ್ಟ ಆಗಲ್ಲ ಅನ್ನೋರ್ಬೇಕಾದ್ರೆ ರೆಡ್ ಚಿಲ್ಲಿ ಕೂಡ ಇದ್ರಲ್ಲಿ ಯೂಸ್ ಮಾಡಬಹುದು. ಇದನ್ನೆಲ್ಲ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಬೇಳೆನ ಮೊದ್ಲೇ ನಾವು ನೆನೆ ಇಟ್ಟಿರೋದ್ರಿಂದ ಬೇಳೆ ಕೂಡ ತುಂಬಾ ಚೆನ್ನಾಗಿ ಬೇಯುತ್ತೆ. ಹಾಗೇನೆ ತುಂಬಾ ಸಾಫ್ಟ್ ಆಗಿ ಕೂಡ ಇರತ್ತೆ. ನೀವು ಬೇಳೆನ ನೆನೆಯೋದಕ್ಕೆ ಇಡ್ದಿರಾನೆ ಡೈರೆಕ್ಟ್ ಆಗಿ ಮಾಡಿದ್ರೆ ಆ ಬೇಳೆ ಸ್ವಲ್ಪ ಬೇಯೋದಕ್ಕೆ ಕಷ್ಟ ಆಗತ್ತೆ. ಸೊ ಹಾಗಾಗಿ ನೆನ್ಸ್ಬಿಟ್ಟು ಮಾಡ್ಕೊಳ್ಳಿ, ತುಂಬಾ ಈಸಿ ಆಗತ್ತೆ. ಇದಕ್ಕೆ ಬೇಯಕ್ಕೆ ಎಷ್ಟು ಅಂತ ನೋಡ್ಕೊಂಡು ನೀರನ್ನ ಹಾಕೊಳ್ಳಿ. ನಂತರ ಇದಕ್ಕೆ ಒಂದು 1/4 ಚಮಚ ಆಗುವಷ್ಟು ಅರ್ಶನದ ಪುಡಿನ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ತರ ಅರ್ಶನದ ಪುಡಿನ ಹಾಕಿದ ನಂತರ 1/2 ಚಮಚ ಆಗುವಷ್ಟು ಜೀರಿಗೆನ ಹಾಕೋಬೇಕಾಗತ್ತೆ. ಜೀರಿಗೆ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ಜೀರಿಗೆನ ಸೇರಿಸ್ಕೊಳ್ಳಿ. ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಇದನ್ನ 4 ವಿಜಿಲ್ ಆಗುವಷ್ಟು ಕೂಗಿಸ್ಕೊಂಡಿದ್ದೀನಿ. ಉಪ್ಪುನ ಹಾಕೋದಕ್ಕೆ ಹೋಗ್ಬಿಡಿ. ಉಪ್ಪು ಹಾಕಿದ್ರೆ ಬೇಳೆ ಬೇಯೋದಿಲ್ಲ. ಮೊದ್ಲೇ ಇದ್ರಲ್ಲಿ ನಾವು ಮಾವಿನಕಾಯಿ ಹಾಕಿರೋದ್ರಿಂದ ಹುಳಿ ಅಂಶ ಇರೋದ್ರಿಂದ ಕೂಡ ಬೇಳೆ ಬೇಯಲ್ಲ ಅಂತ ನಾವು ಮೊದ್ಲೇ ನೆನೆ ಇಟ್ಟಿರೋದು. ಸೊ ಇದನ್ನೆಲ್ಲ ಕೂಗಿಸ್ಕೊಂಡಿದ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ಟೊಮ್ಯಾಟೊ, ಬೇಳೆ, ಮಾವಿನಕಾಯಿ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅಂತ. ನಿಮ್ ಕೈಲಿ ಸಾಧ್ಯ ಆದ್ರೆ ಸೌಟಿಂದಾನೇ ನೀವು ಇದನ್ನ ಸ್ಮ್ಯಾಶ್ ಮಾಡ್ಕೋಬಹುದು ಈ ತರ. ಬಟ್ ನಿಮ್ ಸೌಟಿಂದ ಆಗಲ್ಲ ಅಂತ ಅಂದ್ರೆ ಮಸ್ಯ ಕೋಲ್ ಇರತ್ತೆ ಅಲ್ವಾ, ಅದರಿಂದ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ಮಸ್ಯ ಕೋಲಿಂದ ಇದನ್ನ ಚೆನ್ನಾಗಿ ಮಸ್ಕೋತಾ ಇದ್ದೀನಿ. ಒಂದು ಕೂಡ ಬೇಳೆ ಕಾಣಿಸ್ತಾ ಇರೋ ತರ ಬೇಕಾದ್ರೂ ನೀವು ಮಸ್ಕೋಬಹುದು. ಇಲ್ಲ ಅಂತಂದ್ರೆ ಬೇಳೆ ಮಧ್ಯ ಸಿಗ್ಬೇಕು ಅಂತ ಅಂದ್ರೆ ಅರ್ಧಂಬರ್ಧ ನೀವು ಈ ತರ ಮಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರತ್ತೆ. ಇವಾಗ ಒಂದ್ ಪಾತ್ರೆನ ಇಟ್ಕೊಂಡು ಅದಕ್ಕೆ ಕಂಪ್ಲೀಟ್ ಆಗಿ ಮಸ್ತ್ ಇಟ್ಕೊಂಡಿರುವಂತಹ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ಸೇರ್ಸ್ಕೋಬೇಕಾಗತ್ತೆ. ಯಾವ್ದೇ ಕಾರಣಕ್ಕೂ ಸ್ಟವ್ ಆನ್ ಮಾಡಿ ಇಟ್ಕೊಂಡು ಸೇರ್ಸ್ಕೋಬೇಡಿ. ಫಸ್ಟ್ ಪಾತ್ರೆಗೆ ಹಾಕ್ಬಿಟ್ಟು ನಂತರ ನೀವು ಸ್ಟವ್ ನ ಆನ್ ಮಾಡ್ಕೊಂಡು ನೀರ್ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದ್ರೆ ಇವತ್ತು ನಾವು ಮಾಡ್ತಾ ಇರೋದು ಮಾವಿನಕಾಯಿ ದಾಲ್ ಆಗಿರೋದ್ರಿಂದ ಜಾಸ್ತಿ ನೀರನ್ನ ಹಾಕೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ದಾಲ್ ಯಾವಾಗ್ಲೂ ಗಟ್ಟಿಯಾಗಿನೇ ಇರತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ನೀರ್ ಹಾಕಿದ್ರೆ ಬೇಳೆ ಸಾಂಬಾರ್ ಆಗೋಗ್ಬಿಡತ್ತೆ. ಸೊ ಹಾಗಾಗಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟ್ ಮಾತ್ರನೇ ನೀರನ್ನ ಹಾಕೊಳ್ಳಿ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದೀನಿ. ಹಾಗೇನೆ ಇದು ತುಂಬಾ ಹೊತ್ತು ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಇದನ್ನ ಕುದಿಸ್ಕೊಳ್ಳೋಣ. ಕೆಲವೊಬ್ರು ದಾಲ್ಗೆ ಸಾಂಬಾರ್ ಪುಡಿನ ಯೂಸ್ ಮಾಡ್ತಾರೆ, ಇನ್ನ ಕೆಲವೊಬ್ರು ಯೂಸ್ ಮಾಡಲ್ಲ. ಡೈರೆಕ್ಟ್ ಆಗಿ ಹೀಗೇನೆ ಒಂದ್ ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ತಿನ್ನೋರು ಇದಾರೆ. ಬಟ್ ಇವತ್ತು ನಾನೊಂದ್ ಸ್ವಲ್ಪ ಚೆನ್ನಾಗಿರ್ಲಿ, ಟೇಸ್ಟಿ ಆಗಿರ್ಲಿ ಅನ್ಬಿಟ್ಟು ಒಂದ್ ಸ್ವಲ್ಪ ಸಾಂಬಾರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡ್ಸಿರುವಂತಹ ಸಾಂಬಾರ್ ಪೌಡರ್ ನಾನು 2 ಚಮಚ ಆಗೋಷ್ಟು ಹಾಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ನಿಮ್ಗೆ ಅರ್ಜೆಂಟ್ ಆಗಿ ಏನಾದ್ರೂ ಅಡ್ಗೆ ಮಾಡ್ಬೇಕು, ಅರ್ಜೆಂಟ್ ಆಗಿ ಏನಾದ್ರೂ ಯಾರಾದ್ರೂ ಗೆಸ್ಟ್ ಬರ್ತಾರೆ, ಇಮಿಡಿಯೇಟ್ ಆಗಿ ಏನಾದ್ರೂ ಮಾಡ್ಬೇಕು, ಆದ್ರೂ ಸ್ಪೆಷಲ್ ಆಗಿರ್ಬೇಕು ಅಂತ ಅಂದ್ರೆ ಈ ತರ ದಾಲ್ ಮಾಡ್ಕೊಡಿ. ಸಕ್ಕತ್ತಾಗಿರತ್ತೆ ಇದು. ಖಾರವಾಗಿ ಹುಳಿಯಾಗಿ, ಅದ್ರಲ್ಲೂ ನಾವು ಮಾವಿನಕಾಯಿ ಹಾಕಿ ಮಾಡಿರೋದ್ರಿಂದ ಒಂಥರ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದು. ಸೊ ಹಾಗಾಗಿ ಈ ತರ ದಾಲ್ಗಳನ್ನ ನೀವು ಕೂಡ ಟ್ರೈ ಮಾಡ್ತಾ ಇರಿ, ತುಂಬಾನೇ ಚೆನ್ನಾಗಿರತ್ತೆ. ಯೂಶುವಲ್ ಆಗಿ ತರಕಾರಿ ಸಾಂಬಾರು, ರಸಮು ಇದೆಲ್ಲ ತಿಂತಾನೆ ಇರ್ತೀವಲ್ವಾ, ಈ ತರ ದಾಲ್ನು ಕೂಡ ಒಂದ್ಸಲ ಟ್ರೈ ಮಾಡಿ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ. ಸೊ ಇವಾಗ ಇದಕ್ಕೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಕೊತ್ತಂಬರಿ ಸೊಪ್ಪು ಫ್ಲೇವರ್ ತುಂಬಾನೇ ಇಷ್ಟ ಪಡ್ತೀರಾ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಸೇರಿಸ್ಕೋಬಹುದು. ನಾನಿಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದೀನಿ.
ಇದನ್ನೆಲ್ಲ ಹಾಕ್ಬಿಟ್ಟು ನೀವು ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ, ಯಾಕೆಂತಂದ್ರೆ ಕೆಲವೊಬ್ರು ಬೇಳೆ ಬೇಯ್ಬೇಕಾದ್ರೂ ಕೂಡ ಉಪ್ಪನ್ನ ಹಾಕಿರ್ತೀರಾ. ಸೊ ಹಾಗಾಗಿ ನಾನಿಲ್ಲಿ ಬೇಳೆ ಬೇಯ್ಬೇಕಾದ್ರೆ ಉಪ್ಪನ್ನ ಹಾಕಿಲ್ಲ, ಯಾಕಂದ್ರೆ ಬೇಳೆ ಬೇಯಲ್ಲ ಅಂದ್ಬಿಟ್ಟು ನಾನು ಈ ಟೈಮಲ್ಲಿ ಹಾಕೊಳ್ತಾ ಇದ್ದೀನಿ. 1 ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ 1 ರೌಂಡ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬರ್ಬೇಕು, ಅಲ್ಲಿ ತನಕ ಇದನ್ನ ಕುದಿಯೋದಕ್ ಬಿಟ್ಬಿಡೋಣ. ಚೆನ್ನಾಗಿ ಕುದಿ ಬಂದ್ರೇನೆ ಇದ್ರದ್ದು ರುಚಿ ಚೆನ್ನಾಗಿರೋದು. ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಆಗುವಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ನಾವು ಈ ಮಾವಿನಕಾಯಿ ದಾಲ್ಗೆ ಲಾಸ್ಟ್ ಅಲ್ಲಿ ಈ ಕಾಯಿ ತುರಿ ಹಾಕ್ತಿವಲ್ವಾ, ಇದು ಮತ್ತೆ ಒಗ್ಗರಣೆನೆ ಹೈಲೈಟ್. ಇದಕ್ಕೆ ತುಂಬಾನೇ ಫ್ಲೇವರ್ಫುಲ್ ಆಗಿರತ್ತೆ, ತುಂಬಾನೇ ಚೆನ್ನಾಗಿರತ್ತೆ. ಸೊ ಕಾಯಿ ತುರಿ ಹಾಕೋದನ್ನ ಯಾವ್ದೇ ಕಾರಣಕ್ಕೂ ಮಿಕ್ಸ್ ಮಾಡೋದಕ್ ಹೋಗ್ಬೇಡಿ. ಈ ತರ ಕಾಯಿ ತುರಿನ ಹಾಕಿದ ನಂತರ 1 ರೌಂಡ್ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆ ಕಾಯಿ ತುರಿ ಎಲ್ಲಾ ಕಡೆ ಸೇರ್ಕೋಬೇಕು, ಆ ತರ ಮಿಕ್ಸ್ ಮಾಡಿ. ನೋಡಿ, ದಾಲ್ ಅಂದ್ರೆ ಈ ತರ ಕನ್ಸಿಸ್ಟೆನ್ಸಿನೇ ಇರ್ಬೇಕು. ಇದನ್ನ ನಾವ್ ಇನ್ನೊಂದ್ 2 ನಿಮಿಷ ಕುದಿಸಿದ್ವಿ ಅಂತ ಅಂದ್ರೆ ಗಟ್ಟಿ ಆಗತ್ತೆ. ಸೊ ಅವಾಗ ಕರೆಕ್ಟ್ ಆಗಿರತ್ತೆ. ಬಿಸಿ ಅನ್ನಕ್ಕೆ ಇದನ್ನ ನೀವು ತಗೋಬಹುದು. ಬಿಸಿ ಅನ್ನದ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕೊಂಡು ಸೈಡ್ ಅಲ್ಲಿ ಒಂದು ಹಪ್ಳನೋ ಇಲ್ಲ ಸಂಡಿಗೆನೋ ಏನಾದ್ರೂ ಇತ್ತು ಅಂತ ಅಂದ್ರೆ ಸಕ್ಕತ್ತಾಗಿರತ್ತೆ. ಅಂಡ್ ಫಸ್ಟ್ ಕ್ಲಾಸ್ ಆಗಿ ಊಟನೂ ಕೂಡ ಆಗೋಗ್ಬಿಡತ್ತೆ. ಸೊ ಇವಾಗ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದೀನಿ. ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ, ಸಾಸಿವೆ, ಕರ್ಬೇವು ಹಾಗೇನೆ ಒಣಮೆಣಸಿನ್ಕಾಯಿನ ಹಾಕೊಂಡಿದೀನಿ. ಬೆಳ್ಳುಳ್ಳಿ ಒಗ್ಗರಣೆನ ಹಾಕೋದಕ್ ಹೋಗ್ಬಿಡಿ, ಅಷ್ಟೊಂದ್ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಬೆಳ್ಳುಳ್ಳಿನ ಹಾಕ್ದಿರನೆ ಒಣಮೆಣಸಿನ್ಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು, ಸಾಸಿವೆ ಇದಿಷ್ಟನ್ನ ಹಾಕೊಳ್ಳಿ. ಬೇಕು ಅಂತ ಅಂದ್ರೆ ಇಂಗು ಕೂಡ ಹಾಕೊಳ್ಬಹುದು. ಚೆನ್ನಾಗಿ ಒಗ್ಗರಣೆ ಕಾದಿದ ನಂತರ ಒಗ್ಗರಣೆ ಹಾಕಿ ಯಾವತ್ತೇ ಆಗ್ಲಿ, ತುಂಬಾ ಘಮ ಘಮ ಅಂತ ಆಗತ್ತೆ ಅವಾಗ. ಸೊ ಲಾಸ್ಟ್ ಅಲ್ಲಿ ಈ ತರ ಒಗ್ಗರಣೆ ಹಾಕಿ 1 ರೌಂಡ್ ನೀವು ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಪರ್ಫೆಕ್ಟ್ ಆಗಿರುವ ಮಾವಿನಕಾಯಿ ದಾಲ್ ಅನ್ನೋದು ರೆಡಿ ಆಗತ್ತೆ. ಸೊ ಈ ದಾಲ್ನ ನೀವು ಕೂಡ ಒಂದೇನೆ ಟ್ರೈ ಮಾಡಿ, ಸಖತ್ತಾಗಿರತ್ತೆ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ಯಾರಾದ್ರೂ ಹೊಸಬ್ರು ಚಾನಲ್ ಫಸ್ಟ್ ಟೈಮ್ ನೋಡಿದೀರಾ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ನ ಮಾಡಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿ ಒಂದಿಗೆ. ಅಲ್ಲಿವರೆಗೂ ನಮ್ಮ ಚಾನಲ್ ನ ನೋಡ್ತಾ ಇರಿ.